5 ತಿಂಗಳಿಂದ ನಾವು ಮನಿ ಸೇವಿಂಗ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ತುಂಬ ಕ್ಯೂರಿಯಾಸಿಟಿಯಿಂದ ಇದೆ, ಎಷ್ಟು ಅಮೌಂಟ್ ಇದೆ ನೋಡೋಣ. ಸೊ ಖಾರ ಬುದ್ದಿ ಬಿಸಿಬೇಳೆ ಬಾತು ಕಾಂಬಿನೇಷನ್ ಸೂಪರ್ ಆಗಿತ್ತು ಫ್ರೆಂಡ್ಸ್. ಖುಷಿ ಆಯಿತು ನಾವು ಇಷ್ಟು ಅಮೌಂಟ್ ಕೂಡಿಕ್ಕಿರೋದು. ಅಮ್ಮ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ, ನಾನು ಹೋಗ್ತೀನಿ ಅಂತ. ಅದೊಂದು ಇಷ್ಟ ಆಗಲ್ಲ ಅಷ್ಟೇ. ಸೊ ಅಪ್ಪ ಅಮ್ಮ, ನಾವು, ನನ್ನ ಹಸ್ಬೆಂಡು, ಮನೇಲೆಲ್ಲರೂ ಚೆನ್ನಾಗಿದ್ದೀವಿ. ಅಂದರೆ ಏನು ಗೊತ್ತಾ, ಕುಟುಂಬದಲ್ಲಿ ಎಲ್ಲರೂ ಹೊಂದ್ಕೊಂಡು ಚೆನ್ನಾಗಿದ್ದಾರೆ ಅಂತಂದರೆ ಬೇರೆಯವ್ರ ಕಣ್ಣು ದೃಷ್ಟಿನೂ ಬೀಳುತ್ತೆ. ಸೊ ಆ ಥರ ಏನೋ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಫ್ಯಾಮಿಲಿ ಅಂದರೆ ಒಂದು ಸ್ವಲ್ಪ ಇದ್ದೇ ಇರುತ್ತೆ ಫ್ರೆಂಡ್ಸ್, ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು. ನನ್ನ ಅಪ್ಪ ಅಮ್ಮಂಗೂ ನಾನು ಬೇಕು, ನನಗೂ ಅಪ್ಪ ಅಮ್ಮ ಬೇಕು. ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೊತಾರೆ ಅಂತ ಹೇಳೋದು ಜಾಸ್ತಿ. ನನ್ನ ಹಸ್ಬೆಂಡು ವಿಡಿಯೋ ಕೂಡ ಡಿಲೀಟ್ ಮಾಡು ಅಂತ ಹೇಳಿದರು. ಬೀಜಗಳು ಹಾಕಿರೋದಕ್ಕೆ ತುಂಬ ಹಾಕಿದ್ವಿ. ಅದರಲ್ಲಿ ಇವಾಗ ಒಂದು 6-7 ಗಿಡಗಳು ಬೆಳೀತಾ ಇದೆ. ಕೊತ್ತಂಬರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಮಾರ್ನಿಂಗ್ ಟಿಫನಿಂದ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಿಸಿಬೇಳೆ ಬಾತ್ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ತೋರಿಸ್ತೀನಿ. ಸೊ ಲಾಗ್ ನೋಡ್ತಾ ಇರಿ, ಲಾಗ್ ಪೂರ್ತಿ ನೋಡಿ ಅಂತ ರಿಕ್ವೆಸ್ಟು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವಾಗ ಲಾಗ್ಗೆ ಹೋಗೋಣ. ಬಿಸಿಬೇಳೆ ಬಾತ್ ಮಾಡ್ಕೋಬೇಕು. ನನ್ನ ಹಸ್ಬೆಂಡ್ ಇವಾಗ ತಾನೇ ಅಂಗಡಿಗೆ ಹೋಗಿದ್ದಾರೆ. ಸೊ ಒಂದು ಕಾಫಿ ಮಗ್ ಅದು ಆರ್ಡ್ರ್ ಬಂದಿತ್ತು. ಸೊ ಅದಕ್ಕೆ ಪ್ರಿಂಟಿಂಗ್ ಹಾಕ್ಸೋಕ್ಕೆ ಹೋಗಿದ್ದಾರೆ. ನೆನ್ನೆ ಎಲ್ಲ ಎಡಿಟ್ ಮಾಡ್ತಾಯಿದ್ರು ಇನ್ ಶಾರ್ಟಲ್ಲಿ. ಕಸ್ಟಮರು ಅವ್ರದ್ದು ಮತ್ತು ಪಾಪದು ಫೋಟೋ ಕಳಿಸಿದ್ರು. ತುಂಬ ಕ್ಯೂಟಾಗಿ, ತುಂಬ ಚೆನ್ನಾಗಿತ್ತು. ಸೊ ಅವ್ರ ಹೆಸರು ಟೈಪ್ ಮಾಡಿ ಅದನ್ನು ಇಮೇಜ್ ಹಾಕಿ ಅದ್ರ ಮೇಲೆ ಅವ್ರ ಹೆಸರನ್ನ ಟೈಪ್ ಮಾಡಿ ಸೊ ಅದನ್ನು ಕಾಫಿ ಮಗ್ಗಲ್ಲಿ ಪ್ರಿಂಟ್ ಮಾಡ್ತಾರೆ. ಸೊ ಅದು ಕೆಲಸ ಮುಗಿಸ್ಕೊಂಬರೋಣ ಅಂತ. ಇವತ್ತು ಸಂಡೇ, ನಾನು ಮೈದಾ ಓಪನ್ ಮಾಡ್ತಾ ಇರಲ್ಲ ಶಾಪು. ಇವತ್ತು ಸಂಡೇ ನಾನು ಆರ್ಡ್ರ್ ಕಂಪ್ಲೀಟ್ ಮಾಡೋಕ್ಕೋಸ್ಕರನೇ ಇವತ್ತು ಓಪನ್ ಮಾಡಿದ್ದಾರೆ ಅಂಗಡಿನ. ಸೊ ಹೋಗಿ ಆ ಕೆಲಸ ಮುಗಿಸ್ಕೊಂಬರೋಷ್ಟೊತ್ತಲ್ಲಿ ಅಡುಗೆ ಮಾಡಿರು, ಟಿಫನ್ ಮಾಡ್ತೀನಿ ಅಂತ ಅಂದರು. ಸೊ ಅದಕ್ಕೆ ನಾನು ಇವಾಗ ಫಸ್ಟು ಬೇಗ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ತಾ ಇರಿ ಲಾಗ್ನ. ಫ್ರೆಂಡ್ಸ್, ಬೇಳೆ ಬಾತ್ಗೆ ಎಲ್ಲ ತರಕಾರಿ ಹಚ್ಚಿಟ್ಟಿದ್ದೀನಿ. ಎಲ್ಲ ಥರ ತರಕಾರಿ ಹಾಕಿ ಇವತ್ತು ಬೇಳೆ ಬಾತ್ ಮಾಡ್ತಿರೋದು. ಸೊ ಬೇಳೆ ಎಲ್ಲ ಬೇಯಿಸ್ಕೊಂಡಾಯ್ತು, ಅನ್ನನೂ ಮಾಡ್ಕೊಂಡಾಯ್ತು. ಈಗ ಒಗ್ಗರಣೆ ಮಾಡಿಕೊಂಡು ಸೊ ಬೇಳೆ ಬಾತ್ ಪೌಡ್ರ್ ಹಾಕಿ. ಬೇಳೆ ಬಾತ್ ಪೌಡ್ರು ಇರಲಿಲ್ಲ. ನನ್ನ ಹಸ್ಬೆಂಡ್ಗೆ ಬಿಸಿಬೇಳೆ ಬಾತ್ ಪೌಡ್ರ್ ತೊಗೊಂಬನ್ನಿ ಅಂದರೆ ವಾಂಗಿಬಾತ್ ಪೌಡ್ರ್ ತಂದಿದ್ರು. ಮತ್ತೆ ಹೋಗಿ ಅದನ್ನು ವಾಪಸ್ ಕೊಟ್ಟು ಮತ್ತೆ ಬಿಸಿಬೇಳೆ ಬಾತ್ ಪೌಡ್ರ್ ತಂದರು. ಸೊ ನೋಡಿ ಆಗೋಯ್ತು ಕ್ಲೀನಾಗಿ ಬೇಳೆ ಬಾತು. ಫುಲ್ಲು ವೆಜಿಟೇರಿಯನ್ಸ್ಗೆ ಬೆಸ್ಟು ಟಿಫನ್ ಅಂತಂದರೆ ಬಿಸಿಬೇಳೆ ಬಾತು. ಎಲ್ಲ ಥರ ತರಕಾರಿ ಹಾಕಿ ಮಾಡ್ಬೋದು. ತುಂಬ ಚೆನ್ನಾಗಿತ್ತು ಟೇಸ್ಟ್. ಸೊ ಖಾರ ಬುದ್ದಿ ಬಿಸಿಬೇಳೆ ಬಾತು ಕಾಂಬಿನೇಷನ್ ಸೂಪರ್ ಆಗಿತ್ತು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತು ನಾವು ಸೇವಿಂಗ್ಸ್ ಮಾಡಿರೋ ಅಮೌಂಟು ಇದರಲ್ಲಿದೆ. ಎಷ್ಟು, ಒಂದು 5-6 ತಿಂಗಳಾಗಿರ್ಬೋದಾ? 5 ತಿಂಗಳಿಂದ ನಾವು ಮನಿ ಸೇವಿಂಗ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ವರಲಕ್ಷ್ಮಿ ಹಬ್ಬ ಆಯ್ತಲ್ಲ, ಸೊ ಅವತ್ತು ಜಾಸ್ತಿ ಅಮೌಂಟ್ ಹಾಕಿದ್ವಿ. ಅದಾದಮೇಲೆ ಅದೊಂದೇ ದೊಡ್ಡ ಅಮೌಂಟ್ ಹಾಕಿದ್ದು. ಆಮೇಲೆ ಎಲ್ಲ 500 ರೂಪಾಯಿ ಆದಾಗೆಲ್ಲ ಹೊಂದಿಸ್ಕೊಂಡು ಸೊ ಇದರಲ್ಲಿ ಹಾಕಿದ್ದೀವಿ. ಇದರಲ್ಲಿ ಜಾಸ್ತಿ ನನ್ನ ಹಸ್ಬೆಂಡು ಕಷ್ಟಪಟ್ಟು ದುಡ್ದಿರೋ ದುಡ್ಡೇ ಜಾಸ್ತಿ ಸೇವಿಂಗ್ಸ್ ಮಾಡಿರೋದು. ಆ್ಯಕ್ಚುಲಿ ಇದು ಪಾಪುಗೆ ಕೃತಿಕ್ಷೆಗೋಸ್ಕರ ಅಂತ ಅಂದ್ಬಿಟ್ಟು ಸೇವಿಂಗ್ಸ್ ಮಾಡೋಣ ಅಂತ ಅವಳು ಬರ್ಡೇಯಿಂದನೇ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು. ಸೊ ಇದರಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನನಗೆ ಗೊತ್ತಿಲ್ಲ, ನನ್ನ ಹಸ್ಬೆಂಡ್ಗೂ ಗೊತ್ತಿಲ್ಲ. ಬಟ್ ಅಂದಾಜಾಗಿ ನಾವು ಬೆಟ್ಟಿಂಗ್ ಥರ, ಸೊ ಯಾರು ಕರೆಕ್ಟಾಗಿ ಹೇಳ್ತಾರೆ ಎಷ್ಟಿರ್ಬೋದು ಅಂತ ಅಂದಾಜು ಯಾರು ಮಾಡ್ತಾರೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಇದರಲ್ಲಿ ಎಷ್ಟು ಅಮೌಂಟ್ ಇರ್ಬೋದು? 15,000. ಸೊ 15,000 ಅಮೌಂಟ್ ಇರ್ಬೋದು ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ. ಸೊ ನಾನು ಒಂದು 12,000 ಇರ್ಬೋದು ಅಂತ ನನಗನ್ಸುತ್ತೆ. ಓಕೆ, 12,000 ಇರುತ್ತಾ 15,000 ಇರುತ್ತಾ ನೋಡೋಣ. ಏನು ತುಂಬಿಲ್ಲ ಫ್ರೆಂಡ್ಸ್, ಬೇಗ ನಾವು ಓಪನ್ ಮಾಡ್ತಾ ಇದೀವಿ. ಯಾಕಂದರೆ ನ್ಯೂ ಇಯರ್ ಇದೆಯಲ್ಲ, ನ್ಯೂ ಇಯರ್ಗೆ ಏನಾದರೂ ಪಾಪ ಕೊಡಿಸ್ಕೊಡೋಣ ಅಂತ ಅನಿಸ್ತು. ಸೊ ಏನು ತಗೊತೀವಿ ಇದ್ರ ಸಸ್ಪೆನ್ಸ್ ಅಲ್ಲಿ ನೆಕ್ಸ್ಟ್ ಲಾಗ್ ಆಗುತ್ತೆ ಅದು. ಸೊ ನಾವು ಈ ದುಡ್ಡಲ್ಲಿ ಪಾಪಗೆ ಏನಾದರೂ ಕೊಡ್ಸೋಣ ಅನ್ಕೊಂಡಿದ್ದೀವಿ. ಸೊ ಅದೇನು ಅಂತ ಮುಂದಿನ ಲಾಗ್ಸಲ್ಲೆಲ್ಲ ಶೇರ್ ಮಾಡ್ಕೊತೀನಿ. ಸೊ ಇವಾಗ ನಾನು ಬೆಟ್ಟಿಂಗ್ ಹಾಕಿರೋದು 12,000 ಇರುತ್ತೆ ಅಂತ, ನನ್ನ ಹಸ್ಬೆಂಡು 15,000 ಇರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ. ಓಕೆ, ಫಸ್ಟ್ ಓಪನ್ ಮಾಡಿ. ಸೊ ಓಪನ್ ಮಾಡ್ತಾ ಇದ್ದೀವಿ. ತುಂಬ ಕ್ಯೂರಿಯಾಸಿಟಿಯಿಂದ ಇದೆ, ಎಷ್ಟು ಅಮೌಂಟ್ ಇದೆ ನೋಡೋಣ. ಯಾಕೆ ಜಾಸ್ತಿನೇ ಇದ್ದಂಗೆ ಐತಲ್ಲ, ನೋಡೋಣ ಎಷ್ಟು. ಫ್ರೆಂಡ್ಸ್ ನೋಡಿ, ನಾವು ಸೇವಿಂಗ್ಸ್ ಮಾಡಿರೋದು ಒಂದೊಂದೇ ಎಣ್ಸೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇದು ನೋಡಿ, ಒಂದೇ ಸರಿ ಇದು ಹಾಕ್ಬಿಟ್ಟಿದ್ದೀವಿ. ಓಕೆ, ಎಲ್ಲ 500 ರೂಪಾಯಿ ನೋಟುಗಳೇ ಜಾಸ್ತಿ ಇದ್ದಾವೆ ಫ್ರೆಂಡ್ಸ್. ಯಾವುದು? ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕಿದ್ದು 20 ರೂಪಾಯಿ. 20ಗಳು 100ಗಳು 200ಗಳು ಸೈಡ್ ಇಡು. ಹಾಂ, ಓಕೆ ಫ್ರೆಂಡ್ಸ್, ಕೌಂಟ್ ಮಾಡಿಬಿಟ್ಟು ಎಷ್ಟಿದೆ ಅಂತ ಹೇಳ್ತೀವಿ. 1 ಮಿನಿಟ್ ಲ್ಯಾಗ್ ಮಾಡಬೇಡಿ, ಬೇಗ ಮಾಡಿರಿ. 1 2 3
4 5 6 7 8 9 10 11 12 13 ಇದು 1700 ರೂಪಾಯಿ ಇದೆ. 14,700 ರೂಪಾಯಿ. ಅದು ಇದು 80 ರೂಪಾಯಿ ಇದೆ. 14,780 ರೂಪಾಯಿ. ಹಾಗಾದ್ರೆ ನೀವೇ ವಿನ್ನು. 14,780 ರೂಪಾಯಿ. ಸಪ್ರೇಟಾಗಿ ಎತ್ತಿಡು. ಸೊ ಫ್ರೆಂಡ್ಸ್, ನಾವು ಸೇವಿಂಗ್ಸ್ ಮಾಡಿರೋ ಅಮೌಂಟು ಎಷ್ಟು? 14,780. ಸೊ ನಾನು 12,000 ಅಂದೆ, ನನ್ನ ಹಸ್ಬೆಂಡು 15,000 ಅಂತ ಹೇಳಿದ್ರು. ಸೊ ತುಂಬ ಹತ್ರದಲ್ಲಿ ಅವರೇ ಇದ್ದಾರೆ, ಅವರೇ ವಿನ್ ಆದರು, ಬೆಟ್ಟಿಂಗಲ್ಲಿ ಅವರೇ ವಿನ್ ಆದರು. ಸೊ ಖುಷಿ ಆಯಿತು ನಾವು ಇಷ್ಟು ಅಮೌಂಟು ಕೂಡಿಕ್ಕಿರೋದು 5 ತಿಂಗಳಿಂದ. ಸೊ ಇದರಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ 3 ಗಂಟೆ ಆಗಿದೆ. ಬಿಸಿಲು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬಿಸಿಲು. ಒಂಥರ ಚಳಿಗೆ ಈ ಬಿಸಿಲು ತುಂಬ ಚೆನ್ನಾಗಿದೆ. ಬಟ್ಟೆಗಳೆಲ್ಲ ಒಣಗಾಕಿದ್ದೀವಿ. ಸೊ ಹಾಗೆ ಪಾಪುನೂ ಕೂಡ ಮಲ್ಕೊಂಡಿದ್ದಾಳೆ ಅವಳು. ಸೊ ಅವಳನ್ನ ಮಲಗಿಸಿ ಈಗ ಪಾಪ ರಾಮು ಕೂಡ ಅಷ್ಟೇ, ರಾಮುನೂ ಮಲ್ಕೊಂಡಿದ್ದಾನೆ ಫ್ರೆಂಡ್ಸ್. ಹಾಗೆ ಇಲ್ಲಿ ನಾವು ಕೊತ್ತಂಬರಿ ಬೀಜ ಅಂದರೆ ಧನ್ಯದ ಬೀಜ ಬರುತ್ತಲ್ಲ, ಅದನ್ನೆಲ್ಲ ಹಾಕಿದ್ದೀವಿ. ಕೊತ್ತಂಬರಿ ಗಿಡ ಬರ್ತಾಯಿದೆ, ಸಖತ್ತಾಗಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ನನಗಂತೂ ಖುಷಿ ಆಗೋಯ್ತು. ಪರವಾಗಿಲ್ಲ, ಚಿಗುರು ಹೊಡ್ಕೊಂಡು ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು. ಸೊ ಅದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಧನ್ಯ ಬೀಜಗಳು ಹಾಕಿರೋದಕ್ಕೆ ತುಂಬ ಹಾಕಿದ್ವಿ. ಅದರಲ್ಲಿ ಇವಾಗ ಒಂದು 6-7 ಗಿಡಗಳು ಬೆಳೀತಾ ಇದೆ. ಕೊತ್ತಂಬರಿ ಗಿಡ ಬೆಳೆಯಲ್ಲೇನೋ ಅಂತ ಅಂದ್ಕೊಂಡ್ವಿ. ಯಾಕಂತಂದರೆ 1-2 ದಿನ ನಾನು ನೀರು ಹಾಕೋದು ಮರ್ತೋಗ್ಬಿಟ್ಟೆ, ಇನ್ನು ಬರಲ್ಲ ಅಂದ್ಕೊಂಡೆ. ಬಟ್ ಆಮೇಲೆ ನೀರು ಹಾಕಿದ್ಮೇಲೆ ಬಂತು, ಚೆನ್ನಾಗಿ ಬರ್ತಾ ಇದ್ದಾವೆ. ಹಾಗೆ ಫ್ರೆಂಡ್ಸ್, ಅಪ್ಪ ಅಮ್ಮ ವಿಷಯದಲ್ಲೇ ಕಮೆಂಟಲ್ಲಿ ಕಮೆಂಟ್ಗಳು ಬಂದಿತ್ತು. ಸೊ ಏನು ಅಂದರೆ, ಅಳಿನ ಇಷ್ಟಪಡ್ತಿದ್ದಾರೆ ಅಂದರೆ ನೀವು ಖುಷಿ ಪಡಬೇಕು. ಇಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅದೇನೋ ತುಂಬ ಖುಷಿ ಇದೆ. ನಮ್ಮ ಅಪ್ಪ ಅಮ್ಮ ಅಳಿನ ಇಷ್ಟಪಡೋದು, ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋದು, ಅವ್ರಿಗೆ ಸಪೋರ್ಟ್ ಮಾಡೋದು ತುಂಬಾ ಖುಷಿ ಇದೆ. ನನಗೂ ತುಂಬಾ ಖುಷಿ ಇದೆ, ಅದರಲ್ಲಿ ಏನೂ ಒಂದು ಮಾತಿಲ್ಲ. ನನಗೇನು ಫೀಲ್ ಆಗಿದ್ದು ಅಂತಂದರೆ, ನನ್ನನ್ನು ಲೆಕ್ಕಕ್ಕೆ ತಗೊತಾ ಇಲ್ಲ, ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಿಬಿಟ್ಟಿದೆ, ನನ್ನ ಅವಶ್ಯಕತೆ ಇಲ್ವೇನೋ ಅಂತ ಅಂದ್ಬಿಟ್ಟು ಆ ಟೈಮ್ಗೆ ತುಂಬಾ ಬೇಜಾರಾಯಿತು, ತುಂಬಾ ನೋವಾಯಿತು. ಸೊ ಅದನ್ನು ನಾನು ಹಾಗೆ ಎಕ್ಸ್ಪ್ರೆಸ್ ಮಾಡಿಕೊಂಡೆ. ಸೊ ಅಪ್ಪ ಅಮ್ಮಂಗೂ ನಾನು ಬೇಕು, ನನಗೂ ಅಪ್ಪ ಅಮ್ಮ ಬೇಕು. ಏನು ಅಂತಂದರೆ, ಅಳಿನ ಜಾಸ್ತಿ ವಹಿಸ್ಕೊಂಡು ಹೋಗಿರೋದಕ್ಕೆ, ಅದು ನನ್ನ ತಪ್ಪಿಲ್ಲ ಅಂದಾಗೂ ವಹಿಸ್ಕೊಂಡು ಹೋಗಿರೋದಕ್ಕೆ, ಯಾವಾಗಲೂ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಆ ಥರ ಬೇಜಾರಾಯಿತು ಅಷ್ಟೇ. ನನಗೆ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಅದು ಯಾರಿಗಾದ್ರೂ ಅನಿಸುತ್ತೆ. ಫಸ್ಟು ಮಗಳಿಗೆ ಸಪೋರ್ಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ಥರ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. ಅವ್ರದ್ದೇನು ತಪ್ಪಿಲ್ಲ. ನಾನೇ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಪಾಸಿಟಿವಾಗಿ ತಗೊಂಡು ಅನುಸರಿಸ್ಕೊಂಡು ಹೋಗಬೇಕಾಗಿತ್ತು. ತುಂಬ ಜನ ಹೇಳಿದ್ದೀರಾ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ, ನೀವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ. ಸೊ ನಾನು ಅಡ್ಜಸ್ಟ್ ಮಾಡ್ಕೊಂಡು ಇಷ್ಟು ದಿವಸ ಬರ್ತಾಯಿದ್ದೀನಿ. ಅದು ಒಂದು ಟೈಮ್ ಅಂತ ಬರ್ತಲ್ಲ, ಒಂದಷ್ಟು ಮಟ್ಟಿಗೆ ನಾವು ಸಹಿಸ್ಕೊಂಡು ಹೋಗ್ಬೋದು. ಅದಾದಮೇಲೆ ಒಂದು ತುಂಬ ಮನ್ಸಿಗೆ ಬೇಜಾರಾದಾಗ ಹಾಗೆ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಹಾಗೆ ಆಗಿದೆ ಅಷ್ಟೇ ಆ ವಿಡಿಯೋ. ಅಪ್ಪ ಅಮ್ಮಗೂ ನಾನು ಬೇಕು, ನನಗೂ ಅಪ್ಪ ಅಮ್ಮ ಬೇಕು. ಸೊ ಅವ್ರಿಗೆ ನಾನು ಬೇಡ ಅಂತ ಏನೂ ಇಲ್ಲ. ಅಂದರೆ ಏನಂದರೆ ಪ್ರೀತಿ ಸ್ವಲ್ಪ ಕಮ್ಮಿ ಆಗಿದೆ ಅಂತ ನನಗೆ ಅನಿಸ್ತು ಅಷ್ಟೇ. ಸೊ ಅದು ಮುಂದೆ ಚೇಂಜ್ ಆಗ್ಬೋದೇನೋ ಹೊರತು ಇನ್ನೇನು ಇಲ್ಲ. ಅಪ್ಪಗೆ ನಮ್ಮ ಜೊತೆಗೆ ಇರೋಕ್ಕೆ ಇಷ್ಟ. ಅಮ್ಮಗೆ ಒಬ್ರಿಗೆ ಅವ್ರು ಹುಟ್ಟು ಬೆಳೆದು ಊರಲ್ಲಿ ಇರಬೇಕು ಅನ್ನೋದು ತುಂಬ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೋಸ್ಕರ ದಿನ ಅಲ್ಲಿ ಹೋಗೋಣ, ಚಿಕ್ಕಬಳ್ಳಾಪುರಕ್ಕೆ ಹೋಗೋಣ ಅಂತಲೇ ಇರ್ತಾರೆ. ಸೊ ಇಲ್ಲಿ ಸ್ವಂತ ಮನೆ ಇದೆಯಲ್ಲ, ಹೇಗೆ ಹೋಗೋದು ಇವಾಗ, ಅಲ್ಲಿ ಯಾರೂ ಇಲ್ಲ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮನೆಯಲ್ಲಿ ಗೊಂದಲ ಅಷ್ಟೇ, ಇನ್ನೇನೂ ಇಲ್ಲ. ಅಮ್ಮ ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ, ನಾನು ಹೋಗ್ತೀನಿ ಅಂತ. ಅದೊಂದು ಇಷ್ಟ ಆಗಲ್ಲ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ ನಮಗೆ. ಸೊ ಅಪ್ಪ ಅಮ್ಮ, ನಾವು, ನನ್ನ ಹಸ್ಬೆಂಡು, ಮನೇಲೆಲ್ಲರೂ ಚೆನ್ನಾಗಿದ್ದೀವಿ. ಅಂದರೆ ಏನು ಗೊತ್ತಾ, ಕುಟುಂಬದಲ್ಲಿ ಎಲ್ಲರೂ ಹೊಂದ್ಕೊಂಡು ಚೆನ್ನಾಗಿದ್ದಾರೆ ಅಂತಂದರೆ ಬೇರೆಯವ್ರ ಕಣ್ಣು ದೃಷ್ಟಿನೂ ಬೀಳುತ್ತೆ. ಸೊ ಆ ಥರ ಏನೋ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಸೊ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋದರೆ ಆಯಿತು. ಸೊ ನೀವು ಏನೋ ತಪ್ಪಾಗಿ ತಿಳ್ಕೊಬೇಡಿ, ಯಾರನ್ನೂ ತಪ್ಪಾಗಿ ತಿಳ್ಕೊಬೇಡಿ. ಒಂದು ಸ್ವಲ್ಪ ಫ್ಯಾಮಿಲಿ ಅಂದರೆ ಒಂದು ಸ್ವಲ್ಪ ಇದ್ದೇ ಇರುತ್ತೆ ಫ್ರೆಂಡ್ಸ್, ಪ್ರಾಬ್ಲಮ್ಸು, ಪರ್ಸ್ನಲ್ ಪ್ರಾಬ್ಲಮ್ಸು. ನನ್ನ ಹಸ್ಬೆಂಡು ಅದೇ ಹೇಳಿದ್ರೆ, ಇದೆಲ್ಲ ಶೇರ್ ಮಾಡ್ಕೊಬೇಡ ನೀನು ಯೂಟ್ಯೂಬಲ್ಲಿ, ತಪ್ಪಾಗಿ ಏನಾದರೂ ತಿಳ್ಕೊಬೋದು, ಏನಾದರೂ ಅನ್ಕೊಬೋದು. ರಿಲೇಟಿವ್ಸ್ ಎಲ್ಲ ನೋಡ್ತಿರ್ತಾರಲ್ಲ, ಸೊ ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೊತಾರೆ ಅಂತ ಹೇಳೋದು ಜಾಸ್ತಿ. ನನ್ನ ಹಸ್ಬೆಂಡು ವಿಡಿಯೋ ಕೂಡ ಡಿಲೀಟ್ ಮಾಡು ಅಂತ ಹೇಳಿದರು. ನಾನು ಅದು ಹಿಂದಿನ ವಿಡಿಯೋ ಹಾಕಿದ್ದು. ಆಮೇಲೆ ಸರಿ ಬಿಡು, ಹಾಕ್ಬಿಟ್ಟಿದ್ದೆ, ಎಲ್ಲರೂ ನೋಡ್ಬಿಟ್ಟಿದ್ರೆ ಇನ್ನೇನು ಡಿಲೀಟ್ ಮಾಡಿದ್ರೆ ಏನು ಅಂತ ಅಂದ್ಬಿಟ್ಟು ಹಂಗೆ ಹೇಳಿದ್ರು. ಆಮೇಲೆ ಹಂಗೆ ಆ ವಿಡಿಯೋನ ಹಂಗೆ ಬಿಟ್ಬಿಟ್ಟೆ. ಸೊ ಯಾರೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೋಗಬೇಡಿ. ನನಗೂ ಒಂದು ಸ್ವಲ್ಪ ಅರ್ಥ ಆಗಲಿಲ್ಲ. ಆ ಟೈಮ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಪಾಸಿಟಿವಾಗಿ ತೊಗೊಂಡು ಹೋಗಬೇಕಿತ್ತು ನಾನು. ಟೈಮು ಈ ನಡುವೆ ಅಷ್ಟೊಂದು
ಯೋಚನೆ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿದೆ ಫ್ರೆಂಡ್ಸ್. ಅಷ್ಟೊಂದು ನಾನು ಪಾಸಿಟಿವ್ ಆಗಿ ಯಾವುದೂ ತೊಗೊಳಕ್ಕಾಗ್ತಾ ಇಲ್ಲ. ಸೊ ತುಂಬ ನೆಗೆಟಿವ್ ತುಂಬ್ಕೊಂಡ್ಬಿಟ್ಟಿದೆ ತಲೆಯಲ್ಲಿ. ಸೊ ಅದನ್ನು ನಾನು ಆದಷ್ಟು ಸರಿ ಮಾಡ್ಕೊಬೇಕು. ಈ ಹೊಸ ವರ್ಷದಲ್ಲಿ ಸರಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಸೊ ನೋಡೋಣ, ಹೊಸ ವರ್ಷದಲ್ಲಿ ಹೊಸ ಥರ ಬದುಕೋಣ ಎಲ್ಲರೂ. ಎಲ್ಲ ಏನೇನಿದೆಯೋ ಎಲ್ಲ ಮರ್ತೋಗಿ ಆರಾಮಾಗಿ ಚೆನ್ನಾಗಿ ಬದುಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೀವು ಅಷ್ಟೇ ನಿಮ್ಮ ಫ್ಯಾಮಿಲಿಯಲ್ಲಿ ಆರಾಮಾಗಿ ಹ್ಯಾಪಿಯಾಗಿ ಫ್ಯಾಮಿಲಿ ಫುಲ್ಲು ಖುಷಿಯಾಗಿ ಇರಿ. ಹೊಸ ವರ್ಷ ಬರ್ತಾ ಇದೆ, ಹೊಸ ಜೀವನ ಮಾಡೋಣ. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ ಹೊಸ ವರ್ಷದಲ್ಲಿ ಅಂತ ಹೇಳ್ತಾ ಸೊ ಹಾಗೆ ಇನ್ನೇನಿಲ್ಲ, ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಈ ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.